ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಸೊ ಹಾಗಾಗಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಇವತ್ತು ಮಂಡೇ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ, ಸೊ ಈಗ ಮಧ್ಯಾಹ್ನ 12:15 ಆಗಿದೆ. ನಾವಿವತ್ತು ಸಿಟಿಗೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಇದೆ ಆ್ಯಂಡ್ ನಾಳೆ ಡಾಕ್ಟರ್ ಕನ್ಸಲ್ಟೇಷನ್ ಇದೆ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬನ್ನಿ, ಇವತ್ತು ಸಿಟಿಲಿ ಏನೇನು ಶಾಪ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಮರಪೀತು ಸೊ ಇವಾಗ ಹೊರಟಿದ್ದೀವಿ. ನಾನು 2 ವೀಲರ್ ಓಡಿಸಿ ಎಷ್ಟೋ ತಿಂಗಳಾಗೋಗಿತ್ತು. ಸೊ ಹಾಗಾಗಿ ಹೇಗಿದ್ರು ಗಾಡಿ ಸೈಡ್ಗೆ ಹಾಕಬೇಕಾಗಿತ್ತು. ಸೊ ಓಡಿಸೋಣ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಹೋದೆ. ಓಕೆ ಓಕೆ ಆಯ್ತು ತಾನೆ? ಹಾಂ, ಚೆನ್ನಾಗಿ ಬಂದಿದೆ. ವೆಲ್ಕಮ್. ಸೊ ಇನ್ನೇನು ಇವಾಗ ಹೊರಟಿದ್ದೀವಿ. ಮನೆ ಎಲ್ಲ ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಕೀ ಬೇಕಾ ಅಂತ ಕೇಳ್ತಾ ಇದ್ದಾರೆ ವಿಡಿಯೋದಲ್ಲಿ. ಚಾಕ್ಲೇಟ್ ಇದ್ರೆ ನೆಲ್ಲಿಕಾಯಿ ಚೆನ್ನಾಗಿಲ್ಲ ಆದ್ರೆ ಚೆನ್ನಾಗಿದೆ ಅಂತೆ. ತುಂಬಾ ಚೆನ್ನಾಗಿ ಮೊನ್ನೆ ತಿಂದಿಲ್ವಾ? ಇಲ್ಲ, ನಂಗೆ ಬೇಡ ಅಂದೆ. ನಾನೀಗ ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಕುಡಿಬೇಕು. ನನಗೆ ತುಂಬ ಶೆಕೆ ಆಗ್ತಾ ಇದೆ. ಚಾರ್ಲಿ ಬಾಯ್. ಅಲ್ಲಿ ಬಾಗಲ್ ತೆಗಿತಿರೋದು. ಏನು ಕ್ಯಾಮ್ರಾ ಇದನ್ನ ತಗೊಳ್ತಾನಂತ ತೋರು. ಬಾಗಲ್ ತಳ್ತಿದ್ದಾನೆ. ಇಲ್ಲ ಅಂದ್ರೆ ಒಂದು ನಿಮಿಷ ಹೋಗಿ ಬಾಗಲ್ ತೆಗಿತಾವನೆ. ಹೌದಾ? ಒಳಗೆ ಹೋಗಿ ಮಲ್ಕೋಬೇಕು ಅವನು. ಅಯ್ಯೋ ಪಾಪ. ಅವನಿಗೆ ಹೊರಗಡೆ ಏನಾರು ಒಂದು ಬೆಡ್ ವ್ಯವಸ್ಥೆ ಮಾಡ್ಬಿಡ್ಬೇಕು ನೀನು. ಇಲ್ಲಿ ಹೋಗ್ತಾ ನಾವು ತುಂಬ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗಬೇಕು, ಏನೇನು ತೊಗೊಬೇಕು, ಎಲ್ಲಿ ಏನೇನು ಶಾಪ್ ಮಾಡಿದ್ರೆ ವರ್ತ್ ಇದೆ ಆ್ಯಂಡ್ ಕಮ್ಮಿ ರೇಟ್ಗೆ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲಿ ಸಿಗುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ರೋಡಲ್ಲಿ ಹೋಗಬೇಕು ಅಂತೆಲ್ಲ. ಆ್ಯಂಡ್ ನೆಕ್ಸ್ಟ್ ಮಂತು ನನ್ನ ಸೀಮಂತ ಇನ್ನೇನು ವೆರಿ ಫ್ಯೂ ಡೇಸಲ್ಲಿ ಆಗುತ್ತೆ. ಸೊ ಅದಾದಂಗೆ ಬೇಬಿಗಾಗಲಿ ನನಗಾಗಲಿ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಶಾಪ್ ಮಾಡಬೇಕು, ಎಲ್ಲೆಲ್ಲಿ ಶಾಪ್ ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೆ ಹೋಗ್ಬೇಕಾದ್ರೆ ಗೃಹ ಶೋಭೆ ಸಿಕ್ಕಿತ್ತು, ಅಲ್ಲಿ ಏನೇನು ಇರುತ್ತೆ ಅಂತ ಹಾಗೆ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಸೊ ಹಾಗೆ ಇವತ್ತು ನಮ್ಮ ಹಸ್ಬೆಂಡ್ ಕಸಿನ್ ಅವರ ವೆಡ್ಡಿಂಗ್ ಇನ್ವಿಟೇಷನ್ ತೊಗೊಳ್ಬೇಕು. ಸೊ ಅದು ಯಾವ ಥರ ತೊಗೊಳ್ಳೋದು, ನಮ್ಮ ಮದುವೆಗೆ ಯಾವ ಥರ ತೊಗೊಂಡಿದ್ವಿ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮನೆ ಪಕ್ಕ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದನ್ನೇ ಹೇಳ್ತಾ ಇದ್ದೆ. ಸಂಡೇ ಇವತ್ತು ವರ್ಕಿಂಗ್ ಡೇ ಇರಲ್ಲ, ರಜಾ ಇರುತ್ತೆ. ಬಟ್ ಅಂದ್ರೂ ಸಂಡೇ ಆದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಬೆಳಗ್ಗೆ 6 ಗಂಟೆಗೇ ಶುರು ಮಾಡಿಬಿಡ್ತಾರೆ. ಸ್ಪೆಷಲಿ ಸೆಂಟ್ರಿಂಗ್ ಬೇರೆ ನಡೀತಾ ಇದೆ. ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ನಿದ್ದೆಗೂ ಕಿರಿಕಿರಿ ಆಗ್ತಾ ಇರುತ್ತೆ. ಅದನ್ನೇ ಹೇಳ್ತಾ ಇದ್ದೆ ನಾನು.
ಚಿಕ್ಕದಲ್ಲಿದೆ ಮೇಲೆ ಕಟ್ಕೊಡಬೇಕು. ಮೇಲಿದೆ. ತುಂಬ ಚಿಕ್ಕದ. ಹೇಗಿದ್ರು ವಿಶಾಲ್ ಮಾರ್ಟ್ಗೆ ಹೋಗಿದ್ದೀವಿ ಕಿಚನ್ ಕಂಟೈನರ್ಸ್ ತೊಗೊಳ್ಳೋಣ ಅಂತ. ಹಾಗೆ ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡೋಣ, ಯಾವುದಾದ್ರೂ ಚೆನ್ನಾಗಿರೋ ಗೌನ್ ಸಿಕ್ಕಿದ್ರೆ ಫೋಟೋಶೂಟ್ಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಬಟ್ ಈ ಗೌನ್ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಸೈಜ್ ನನಗೆ ಸಿಕ್ಕಲಿಲ್ಲ. ಎಲ್ಲ ಎಲ್ ಸೈಜೇ ಇತ್ತು. ಅದು ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ, ಅಂದರೆ ಸ್ಲೀವ್ಸ್ ಹತ್ರ ತುಂಬ ಓಪನ್ ಆಗಿ ಕಾಣುತ್ತೆ ಅಂತ ಹೇಳಿ ತೊಗೊಳ್ಳಿಲ್ಲ. ಸಿನ್ಸ್ ಇಟ್ ವಾಸ್ ಎಲಾಸ್ಟಿಕ್ ಆಗಿತ್ತು, ಸೊ ಎಲಾಸ್ಟಿಕಲ್ಲಿ ನನಗೆ ಒಂದು ಎಮ್ ಸೈಜ್ ಸಿಕ್ಕಿದ್ದಿದ್ರು ಓಕೆ ಆಗ್ತಿತ್ತು. ಬಟ್ ದಟ್ಸ್ ಓಕೆ. ನಾನು ಫೋಟೋಶೂಟ್ಗೆ ಅಂತಲೇ ನನ್ನ ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸೊ ಸೀಮಂತ ಆಗಲಿ, ಆಮೇಲೆ ಮಾಡಿಸೋಣ ನಿಧಾನಕ್ಕೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಈಗ ಯಾವುದೇ ಡ್ರೆಸ್ ತೊಗೊಂಡ್ರೂ ಬೇರೆ ಕಡೆ ಎಲ್ಲ ಲೂಸ್ ಆಗುತ್ತೆ, ಟಮ್ಮಿ ಹತ್ರ ಮಾತ್ರನೇ ಸ್ವಲ್ಪ ಜಾಸ್ತಿ ಟೈಟ್ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ವೆರಿ ಪರ್ಸ್ನಲಿ ನನ್ನ ಚಾಯ್ಸಸ್ ಪ್ರಕಾರ ಹೋದರೆ ನಾನು ಆಲ್ವೇಸ್ ಗೌನ್ಸೇ ಚೂಸ್ ಮಾಡ್ತೀನಿ. ಪ್ರೆಸೆಂಟ್ ನನಗೆ ಆ ಗೌನ್ ಯೂಸ್ ಇಲ್ಲ ಅಂತಂದರೂ ಅಟ್ಲೀಸ್ಟ್ ಇನ್ ಫ್ಯೂಚರ್ಲಿ ಯಾವುದಾದ್ರೂ ಇವೆಂಟಿಗೆ ಯೂಸ್ ಆಗ್ಬೋದು ಅಂತ ಶಾಪ್ ಮಾಡಿ ಕಲೆಕ್ಷನ್ಸ್ನ ಜೋಡಿಸಿಟ್ಕೊಳ್ತೀನಿ. ಇದೊಂದು ಗೌನ್ ತುಂಬ ಚೆನ್ನಾಗಿತ್ತು, ಬಟ್ ಇದು ಏನಾಯಿತು, ಇದು ತುಂಬ ಸ್ಮಾಲಲ್ಲಿತ್ತು, ಸ್ಮಾಲ್ ಸೈಜಲ್ಲಿತ್ತು. ಇದು ನೆಕ್ಸ್ಟ್ ಸೈಜ್ ಇದ್ದಿದ್ರು ನಾನು ತೊಗೊಳ್ಬೋದಾಗಿತ್ತು. ಆ್ಯಂಡ್ ಇವಾಗ ಸೈಜ್ ಇಶ್ಯೂಸೇ ಜಾಸ್ತಿ, ಸೊ ಸೈಜಲ್ಲಿ ಕಾಂಪ್ರಮೈಸ್ ಆಗೋಕ್ಕಾಗೋದೇ ಇಲ್ಲ. ಬಸವರಾಜ್ ಇವಾಗ ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಒಳ್ಳೆ ದಿವಸ ಮಾಡಿದ್ವಿ, ಸೋಮವಾರ ದಿವಸ. ಸೋಮವಾರಕ್ಕೆ ಶಾಪ್ ಮಾಡಿದ್ದೀವಿ ಅಂತ ಇದನ್ನ ಏನಮ್ಮ ವೆಡ್ಡಿಂಗ್ ಕಾರ್ಡ್. ಸೊ ಹಾಯ್ ಅಗೇನ್, ಟೈಮ್ ಬಂದು 4:30 ಆಗಿದೆ. ಇವಾಗ ನಾವು ಆಲ್ಮೋಸ್ಟ್ ಮನೆ ಹತ್ರ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಆಯಿತು, ಬಟ್ ಇವತ್ತು ಈಗ ಒಂದು ಸ್ವಲ್ಪ ಅತ್ತೆನೂ ಅಳಿಯಾನು ಹೋಗಿ ಸ್ವಲ್ಪ ಫ್ರೂಟ್ಸ್ ತೊಗೊಂಬರೋಣ ಅಂತ ಹೋಗಿದ್ದಾರೆ. ಫ್ರೂಟ್ಸ್ ಹಾಗೆ ನನಗೆ ಕಡಲೆ ಸೊಪ್ಪು ಒಬ್ರಿಗೆ ಪರ್ಟಿಕ್ಯುಲರಾಗಿ ಹೇಳಿದ್ವಿ ತೊಗೊಂಡು ಬನ್ನಿ ಅಂತ, ಅವ್ರು ತೊಗೊಂಬಂದಿದ್ದಾರೆ. ಸೊ ಬೆಳಗ್ಗೆನೇ ಬರೋಕ್ಕೆ ಹೇಳಿದರು, ಬೆಳಗ್ಗೆ ಅವ್ರು ಬಂದಿರಲಿಲ್ಲ, ಸಂಜೆ ಬಂದಿದ್ದೀವಿ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಇವತ್ತು ನಾವು ಹೋಗಿದ್ದಿದ್ದು ಉದ್ದೇಶ, ನಮ್ಮ ಮನೆಗೆ ಸ್ವಲ್ಪ ಕಿಚನ್ ಕಂಟೈನರ್ಸ್ ಬೇಕಿತ್ತು. ಸೊ ಅದನ್ನು ಶಾಪ್ ಮಾಡಿಕೊಂಡು ವಿಶಾಲ್ ಮಾರ್ಟಲ್ಲಿ ಶಾಪ್ ಮಾಡಿದ್ವಿ, ನೋಡಿರ್ತೀರ ನೀವು ಆ ವಿಡಿಯೋನ. ಮನೆಗೆ ಹೋದ್ಮೇಲೆ ನಾನು ವೆಡ್ಡಿಂಗ್ ಕಾರ್ಡ್ ಯಾವ ಥರ ತೊಗೊಂಡ್ವಿ ಅಂತ ತೋರಿಸ್ತೀವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ದು ಕಸಿನ್ ವೆಡ್ಡಿಂಗ್ ಇದೆ ಫೆಬ್ರವರಿಲಿ. ಸೊ ಹಾಗಾಗಿ ನಾವು ನಮ್ಮ ಮದುವೆಗೂ ನಾವು ಮೈಸೂರಲ್ಲೇ ಶಾಪ್ ಮಾಡಿದ್ದಾಗಿದ್ದರಿಂದ ಅವರ ವೆಡ್ಡಿಂಗಿಗೂ ಇಲ್ಲೇ ಶಾಪ್ ಮಾಡಿ ಕಳಿಸಿ ಅಂತ ಹೇಳಿದರು. ಸೊ ಹಾಗಾಗಿ ವೆಡ್ಡಿಂಗ್ ಕಾರ್ಡ್ನ ಶಾಪ್ ಮಾಡೋಣ ಅಂತ ಹೋಗಿದ್ವಿ. ಆ್ಯಂಡ್ ನಾವು ಹೋಗಿದ್ದಿದ್ದು ರೋಡು, ನನಗೆ ರೋಡ್ ಹೆಸರು ಗೊತ್ತಿಲ್ಲ, ಬಟ್ ಅರಸು ರೋಡ್ ಹಿಂಭಾಗದ ರೋಡು. ಮುಂಚೆ ಗೊತ್ತಾಗ್ತಿತ್ತು, ಇವಾಗ ಮದುವೆ ಆದಮೇಲೆ ನನಗೆ ಮೈಸೂರು ಸರೌಂಡಿಂಗ್ಸ್ ಎಲ್ಲ ಮರ್ತೋಗೋ ಥರ ಆಗ್ತಾಯಿದೆ. ಮದುವೆಗೂ ಮುಂಚೆ ಎಲ್ಲ 2 ವೀಲರಲ್ಲಿ 4 ವೀಲರಲ್ಲಿ ತುಂಬ ಓಡಾಡ್ತಿದ್ದೆ, ನಾನಾಗಿರ್ಬೋದು, ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅಮ್ಮನ ಕರ್ಕೊಂಡು ಓಡಾಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಈಗ ಎಲ್ಲದಕ್ಕೂ ಹಸ್ಬೆಂಡ್ನ ಕಾಯೋದಾಗ್ಬಿಟ್ಟು ಈಗ ನನಗೂ ರೋಡ್ಗಳ ಹೆಸರು ಮರ್ತೋಗ್ಬಿಟ್ಟಿದೆ. ಟ್ರಸ್ಟ್ ಮೀ, ನಾನೇ ಒಂದೊಂದು ಕಡೆ ಮ್ಯಾಪ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಸಿಕ್ತಾ? ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಬಿಟ್ಬಿಡ್ತಿದ್ದೆ ಬಿಡು ಆಸೆನ. ಹೌದಾ? ಈಗ 2 ಟ್ರೇ ಮನೆಗೆ ವೇಸ್ಟ್ ಮಾಡ್ಕೊಂಡವ್ರೆ. ಹೋಗ್ಲಿ ಬಿಡಿ, ಇನ್ನೊಂದು 10 ಡೇಸ್ ಬರುತ್ತೆ ಅನ್ಸುತ್ತೆ ಚೆನ್ನಾಗಿ.
ಕಡಲೆ ಸೊಪ್ಪು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ದಟ್ಸ್ ಓಕೆ, ಇವಾಗ ತಿನ್ಬೇಕು ಅನಿಸ್ದಾಗ ಇಷ್ಟು ಸಿಕ್ಕಿದ್ರು ಅದು ಖುಷಿನೇ. ಸೊ ನನಗೆ ಸ್ವಲ್ಪ ಈ ಟೈಮಲ್ಲಿ ಸಿಗ್ಲಾರ ಟೈಮಲ್ಲೂ ಸಿಗ್ತಾ ಇದೆಯಲ್ಲ ಅದೇ ಖುಷಿ. ಸೊ ಇಲ್ಲೇ ಆಪ್ಕಾಮ್ಸಲ್ಲಿ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೋದರು. ವೆಡ್ಡಿಂಗ್ ಕಾರ್ಡ್ ವಿಷಯಕ್ಕೆ ಬಂದರೆ ವೆಡ್ಡಿಂಗ್ ಬೇಕು. ವೆಡ್ಡಿಂಗ್ ಕಾರ್ಡ್ ಬಂದರೆ ವೆಡ್ಡಿಂಗ್ ಕಾರ್ಡು ತುಂಬ ಚೆನ್ನಾಗಿ ಸಿಕ್ತು. ಆ್ಯಕ್ಚುಲಿ ಮದುವೆ ತುಂಬ ಸಿಂಪಲಾಗಿ ಆಗ್ತಿರೋದ್ರಿಂದ ನಮಗೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಕಾರ್ಡ್ಸ್ ಏನು ಬೇಡವಾಗಿತ್ತು. ಸಿಂಪಲ್ಲಾಗಿ ಕಾರ್ಡು ಒಂದು ನಾರ್ಮಲ್ ವೆಡ್ಡಿಂಗಿಗೆ ಯಾವ ಥರ ಬೇಕು ಆ ಥರ ಸಿಂಪಲ್ಲಾಗಿ ಚೂಸ್ ಮಾಡಿದ್ದೀವಿ. ಬಟ್ ಟ್ರಸ್ಟ್ ಮೀ, ಆ ಬಡ್ಜೆಟ್ಗೆ ನಮಗೆ ಒಂದು 3D ಪ್ರಿಂಟ್ ಇರೋ ಅಂಥದ್ದೊಂದು ವೆಡ್ಡಿಂಗ್ ಕಾರ್ಡ್ ಸಿಕ್ಕಿದೆ. ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ತುಂಬ ಚೆನ್ನಾಗಿದೆ. ಹಾಗೆ ಐ ಥಿಂಕ್ ನನ್ನ ವೆಡ್ಡಿಂಗ್ಗೆ ಕಾರ್ಡ್ ಚೂಸ್ ಮಾಡೋಕ್ಕಿದ್ದಿದ್ರು ಪ್ರಾಬಬ್ಲಿ ನಾನು ಅದೇ ಕಾರ್ಡ್ ಚೂಸ್ ಮಾಡ್ತಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಬನ್ನಿ ಮನೆಗೆ ಹೋದ್ಮೇಲೆ ಸಿಗೋಣ. ಆ್ಯಂಡ್ ಇದು ನಾವು ಚೂಸ್ ಮಾಡಿದಂಥ ವೆಡ್ಡಿಂಗ್ ಕಾರ್ಡ್ ಇವತ್ತು. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಮದುವೆ ಶಾಸ್ತ್ರದ ಎಲ್ಲ ಒಂದು 3D ಇಮೇಜಸ್ ಇಲ್ಲೇ ಇದೆ. ತಾಳಿ ಕಟ್ಟೋದಾಗಿರ್ಬೋದು, ನಮಸ್ಕಾರ ಮಾಡ್ಕೊಳ್ತಾ ಇರೋದು, ಆ ಗಣಪತಿಗೆ 2 ದೀಪ, ಆ್ಯಂಡ್ ಎಂಗೇಜ್ಮೆಂಟ್ ರಿಂಗ್ ಹಾಕ್ತಾ ಇರೋದು, ಆ್ಯಂಡ್ ಧಾರೆ ಹಾಕ್ತಾ ಇರೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು 3D ಕಾರ್ಡ್. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಬ್ಯಾಕ್ ಸೈಡು ಪೇಪರ್ ಪ್ರಿಂಟ್ ಬರಲ್ಲ, ಡೈರೆಕ್ಟ್ ಪ್ರಿಂಟ್ ಬರುತ್ತೆ. ಚೆನ್ನಾಗಿದೆ, ವರ್ತ್. ತುಂಬ ಅಟ್ರಾಕ್ಟಿವ್ ಅಂತ ಅನಿಸಿದೆ ಈ ಒಂದು ಪಾರ್ಟ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ 3D ಪ್ರಿಂಟ್ಸ್. ಸೊ ನೀವು ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಮಂಡೇ ಹೀಗೋಯ್ತು. ನಾಳೆ ಹಾಸ್ಪಿಟಲ್ ಚೆಕಪ್ ಇದೆ. ಸೊ ಪಾಸಿಬಲ್ ಆದರೆ ಅದನ್ನು ಕೂಡ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ತೆಗೆದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.